ವೀಕ್ಷಕ ಮಿತ್ರರೇ, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್ ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ನಾನು ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್. ಓಪನ್ ಟಾಕ್ ವಿಶೇಷ ವಿಶ್ಲೇಷಣೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕರ್ನಾಟಕ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕರಿಸಿ ಮುಖ್ಯಮಂತ್ರಿಗಳಾದ ತತ್ಕ್ಷಣವೇ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕರೆದು ಮಾಡಿದಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಘೋಷಣೆಗಳಲ್ಲಿ ಮತ್ತು ವಿಶೇಷವಾಗಿ ಆದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ಅನ್ನ ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ಡಿ.ಕೆ. ಶಿವಕುಮಾರ್ ಅಂತಕ್ಕಂಥ ಕ್ರಾಂತಿಕಾರಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಅಂತಕ್ಕಂಥದ್ದು ಇನ್ನೂ ಜನಮಾನಸದಲ್ಲಿ ಅಚ್ಚ ಹಸಿರಾಗಿ ಉಳಿದಿರುವಾಗಲೇ ಇವತ್ತು ವಿದ್ಯಾರ್ಥಿಗಳಿಗೆ ಇನ್ನೂ ಒಂದು ತಿಂಗಳಿನ ನಂತರ ಬಸ್ ಪಾಸ್ ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನ ಸಂಬಂಧಪಟ್ಟಂತ ಸಾರಿಗೆ ಸಂಸ್ಥೆಯ ವಿವಿಧ ವಿಭಾಗದ ಸಂಬಂಧಪಟ್ಟ ಶಾಖೆಗಳು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾವೆ. ಇನ್ನೂ ಒಂದು ತಿಂಗಳ ನಂತರ ತಮಗೆ ಉಚಿತವಾಗಿರ್ತಕ್ಕಂಥ ಬಸ್ ಪಾಸ್ ಅನ್ನ ಕೊಡ್ತೇವೆ ಅಂತಕ್ಕಂಥ ಸಬೂಬನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾನು ಡಿ.ಕೆ. ಶಿವಕುಮಾರ್ ಸರ್ಕಾರವನ್ನ ವಿದ್ಯಾರ್ಥಿ ವಿರೋಧಿ ಸರ್ಕಾರ ಅಂತ ಕಟುವಾಗಿ ಟೀಕೆ ಮಾಡಿದ್ರೆ ಖಂಡಿತ ತಪ್ಪಾಗ್ಲಾರ್ದು. ಆದರೆ ಡಿ.ಕೆ. ಶಿವಕುಮಾರ್ ಇವತ್ತು ಮನಸ್ಸು ಮಾಡಿದ್ರು ಕೂಡ ತತ್ಕ್ಷಣವೇ ಕರ್ನಾಟಕ ರಾಜ್ಯದ ಸಾರಿಗೆ ಸಂಸ್ಥೆಯ ವಿವಿಧ ಘಟಕಗಳಿಗೆ, ವಿವಿಧ ನಿಗಮಗಳಿಗೆ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ಅನ್ನ ವಿತರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನ ತತ್ಕ್ಷಣವೇ ಜಾರಿಗೆ ತರ್ತಕ್ಕಂಥದ್ದು, ಅನುಷ್ಠಾನಗೊಳಿಸ್ತಕ್ಕಂಥದ್ದು ಕ್ರಾಂತಿಕಾರಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮಾಡ್ತಾರೆ ಅಂತಕ್ಕಂಥ ಒಂದು ಗಂಭೀರವಾದ ಆರೋಪದೊಂದಿಗೆ ಮತ್ತು ಒಂದು ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಅತಿ ಗಂಭೀರವಾಗಿರ್ತಕ್ಕಂಥ ಒಂದು ಆರೋಪದೊಂದಿಗೆ ಮತ್ತು ಈ ವಿದ್ಯಾರ್ಥಿ ವಿರೋಧಿಯಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ನಡೆಯನ್ನ ಖಂಡಿಸಿ ಇವಾಗ ನಾನು ನೇರವಾಗಿ ಯಾವ ಸಬ್ಜೆಕ್ಟ್ ಅಲ್ಲಿ ನಾನು ಇವತ್ತು ಮಾತನಾಡಬೇಕು ಅಂತಿದ್ದೆ ಅಂತ ಒಂದು ಸಬ್ಜೆಕ್ಟಿನ ಕುರಿತು ಈ ರಾಜ್ಯದ ಜನರ ಗಮನವನ್ನ, ಈ ದೇಶದ ಜನರ ಗಮನವನ್ನ ಮತ್ತು ಈ ರಾಜ್ಯದ, ಈ ರಾಷ್ಟ್ರದ ರಾಜಕಾರಣಿಗಳ ಗಮನವನ್ನ, ಅಧಿಕಾರಿಗಳ ಗಮನವನ್ನ ನಾನು ಕೇಂದ್ರೀಕರಿಸಿ ಮಾತನಾಡುವವನಿದ್ದೇನೆ. ಇವಾಗ ಕಲ್ಪತರು ನಾಡು ತುಮಕೂರು ಜಿಲ್ಲೆಯಲ್ಲಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸ್ಟೇಟ್ ಅಂತಕ್ಕಂಥದ್ದು ನಮಗೆಲ್ಲ ಹೆಮ್ಮೆಯ ವಿಷಯ. ಮತ್ತೆ ಇನ್ನು ಮುಂದುವರೆದು ನಾನು ಮಾತನಾಡಿದ್ರಾದ್ರೆ ಇವಾಗ ಸಿದ್ದರಾಮಯ್ಯರವರ ರಾಜೀನಾಮೆಯನ್ನ ಯಾವ ರೀತಿ ಹೈಕಮಾಂಡ್ ಕರ್ನಾಟಕದ ವಾಸ್ತವಿಕ ರಾಜಕೀಯವಾಗಿರ್ತಕ್ಕಂಥ ಸತ್ಯಗಳು ಗೊತ್ತಿಲ್ಲದೆ ಮತ್ತು ಮಾಹಿತಿಗಳ ಕೊರತೆಯಿಂದ ಸಿದ್ದರಾಮಯ್ಯರವರ ರಾಜೀನಾಮೆಯನ್ನು ತೆಗೆದುಕೊಂಡ್ರು. ಮತ್ತೆ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಅಂತಕ್ಕಂತಹ ಬಿಸಿ ರಕ್ತದ ಯುವಕರ ಪಾಲಿನ ಕ್ರಾಂತಿಕಾರಿ ನೇತಾರನನ್ನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದ್ರು. ನೇಮಕ ಮಾಡಿದ ನಂತರ ಅವರು ರಚನೆ ಮಾಡಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ಹಿರಿಯರೆಲ್ಲರೂ ಕೂಡ ಇವತ್ತು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಒಂದು ಅತೃಪ್ತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನು ಅನ್ನೋದನ್ನ ನಾನು ಕಳೆದ ಸಂಚಿಕೆಯಲ್ಲಿ ನಾನು ವಿವರವಾಗಿ ಪ್ರಸ್ತಾಪ ಮಾಡಿದ್ದೇನೆ. ಇನ್ನು ಮುಂದುವರೆದು ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಸಂಚಿಕೆಗಳಲ್ಲಿ ನಾನು ವರದಿಗಳನ್ನು ಪ್ರಕಟಿಸ್ತೇನೆ ನಿರಂತರವಾಗಿ. ಈಗ ನಾನು ಯಾವ ವಿಷಯವನ್ನ ಮಾತನಾಡೋದಕ್ಕೆ ಹೊರಟಿದ್ದೀನಿ ಅಂದ್ರೆ ಕೆ.ಎನ್. ರಾಜಣ್ಣ ಅಂತಕ್ಕಂತಹ ಮಾಜಿ ಸಹಕಾರ ಸಚಿವರಾಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಕೆ.ಎನ್. ರಾಜಣ್ಣರವರು ಬಿಫೋರ್ 6-9 months ಬ್ಯಾಕ್ ಕ್ರಾಂತಿ ಆಗುತ್ತದೆ, ರಾಜಕೀಯವಾಗಿರ್ತಕ್ಕಂಥ ಮಹತ್ತರವಾದ ಕ್ರಾಂತಿ ಆಗುತ್ತದೆ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಇಂದು ಜನಮಾನಸದಲ್ಲಿ ಮರೆತೋಗಿಲ್ಲ ನಾವ್ಯಾರು ಕೂಡ. ದಿನನಿತ್ಯ ಮಾಧ್ಯಮಗಳಲ್ಲಿ ಕೆ.ಎನ್. ರಾಜಣ್ಣರವರಿಗೆ ಪ್ರಶ್ನೆ ಮಾಡ್ತಾ ಇದ್ದಿದ್ದೇನು ಮಾಧ್ಯಮಗಳು, ಅದರಲ್ಲೂ ಡಿ.ಕೆ. ಶಿವಕುಮಾರ್ ರವರ ಕಿಕ್ ಬ್ಯಾಕ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಮಾಧ್ಯಮಗಳು. ಕೆ.ಎನ್. ರಾಜಣ್ಣ ಎಲ್ಲೇ ಸಿಕ್ಕರು ಸಾಕು, ಸ್ವಾಮಿ ಯಾವಾಗ ಕ್ರಾಂತಿ ಮಾಡ್ತೀರಿ ನೀವು, ಸಿದ್ದರಾಮಯ್ಯ ಬಣದ ನೀವೆಲ್ಲರೂ ಯಾವಾಗ ಕ್ರಾಂತಿ ಮಾಡ್ತೀರಿ, ಇಲ್ಲ ಡಿ.ಕೆ. ಶಿವಕುಮಾರ್ ಬಣದವರು ಕ್ರಾಂತಿ ಮಾಡ್ತೀರಾ, ಸ್ವಾಮಿ ಹೆಂಗಾಗುತ್ತದು ಕ್ರಾಂತಿ, ಅದು ಎಂತ ಕ್ರಾಂತಿ, ಈ ರೀತಿ ತರಹೇವಾರಿ ಪ್ರಶ್ನೆಗಳನ್ನ ಮಾಧ್ಯಮದ ಮಿತ್ರರು ಕೇಳ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಗಮನದಲ್ಲಿತ್ತು. ಇವಾಗ ಕೆ.ಎನ್. ರಾಜಣ್ಣರವರಿಗೆ ಮೇಲಿಂದ ಮೇಲೆ ಹೋಗಿ ಇದೇ ಮಾಧ್ಯಮಗಳು ಯಾವಾಗ ಕೆ.ಎನ್. ರಾಜಣ್ಣರವರೇ ಕ್ರಾಂತಿ ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳದೆ, ಕಾರಣ ಯಾಕೆ ಕೇಳ್ತಾ ಇಲ್ಲ ಇಂಥ ಪ್ರಶ್ನೆ ಮಾಧ್ಯಮದ ಮಿತ್ರರು ಅನ್ನೋದಾದ್ರೆ ಡಿ.ಕೆ. ಶಿವಕುಮಾರ್ ಅವರು
ಇವತ್ತು ಎಲ್ಲ ಮಾಧ್ಯಮದ ಮಿತ್ರರಿಗೆ ಕಂಡ ತುಂಡವಾಗಿ ಹೇಳಿಬಿಟ್ಟಿದ್ದಾರೆ. ಈ ಕ್ರಾಂತಿಯ ವಿಷಯ ನಾವೆಲ್ಲ ಮಾತಾಡೋದು ಬೇಡ. ಈಗ ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಈಗೇನಿದ್ರು ಶಾಂತಿಯ ಮಾತುಕತೆಯ ಮೂಲಕ ನಾವು 2 ವರ್ಷಗಳ ಕಾಲ ಕರ್ನಾಟಕದ ಅಧಿಕಾರದ ಚುಕ್ಕಾಣಿಯಲ್ಲಿ ನಾವು ಆಡಳಿತವನ್ನು ನಡೆಸಬೇಕು. ಅದು ಎಂತ ಆಡಳಿತ ಅಂದ್ರೆ ನೋಡ್ರಿ, ಅವರು ಮುಖ್ಯಮಂತ್ರಿ ಆದ 24 ಗಂಟೆಯಲ್ಲಿ ಕರೆದಂತ ಮೊದಲ ಸಚಿವ ಸಂಪುಟದ ಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಬಾಸ್ಗಳನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನ ಜಾರಿಗೆ ತರತಕ್ಕಂಥ ಆದೇಶವನ್ನ ಮಾಡಿದ್ರು. ನನಗೆ ವಿದ್ಯಾರ್ಥಿಗಳನ್ನ ಕೇಳಿ ವಿಚಾರಿಸಲಾಗಿ ವಿದ್ಯಾರ್ಥಿಗಳು ಹೇಳಿದ್ರು, ಖಂಡಿತವಾಗಿಯೂ ಇನ್ನು ಈ ಬಸ್ ಪಾಸ್ಗಳನ್ನ ಇವರು ಕೊಡಬೇಕು ಅಂದ್ರೆ ಇನ್ನೂ 1 ತಿಂಗಳಾಗುತ್ತೆ ಅಂತ. 1 ತಿಂಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಂದ ಇವರು ಹಣವನ್ನು ವಸೂಲಿ ಮಾಡಿ ಏನು ಸಾರಿಗೆ ಸಂಸ್ಥೆಯ ಸಂಬಂಧಪಟ್ಟಂತ ಅಧಿಕಾರಿಗಳು ಅವರಿಗೆ ಹಣವನ್ನು ತೆಗೆದುಕೊಂಡು ಬಸ್ ಪಾಸ್ಗಳನ್ನ 99% ವಿತರಣೆ ಮಾಡಿಬಿಡ್ತಾರೆ. ಆಮೇಲೆ 1% ಫ್ರೀಯಾಗಿ ಕೊಟ್ಟು ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಬಸ್ ಪಾಸ್ ಕೊಟ್ಟಿದ್ದೇವೆ ಅಂತ ಇವರು ವಿವಿಧ ಸಭೆ ಸಮಾರಂಭಗಳಲ್ಲಿ ನಮ್ಮ DK ಶಿವಕುಮಾರ್ ಅಂತಕ್ಕಂಥ ಕ್ರಾಂತಿಕಾರಿ ಮುಖ್ಯಮಂತ್ರಿ ಒಂದು ಕ್ರಾಂತಿಯಾಗಿರ್ತಕ್ಕಂಥ ಭಾಷಣವನ್ನ ಟೇಬಲ್ ಗುದ್ದಿ ಘಂಟಾಘೋಷವಾಗಿ ಅವರು ಭಾಷಣವನ್ನ ಮಾಡ್ತಾರೆ. ಅದಕ್ಕೆ ನಾನು DK ಶಿವಕುಮಾರ್ ಅವರಿಗೆ ಇವಾಗ ನಮ್ಮ ತುಮಕೂರು ಜಿಲ್ಲೆಯ ಎಂಟೆದೆಯ ಬಂಟ, ಅದರಲ್ಲೂ ರಣಧೀರ ಕಂಠೀರವ, ಒಂಟಿ ಸಲಗ, ಒಂಟಿ ಚಿರತೆ, ಮಧುಗಿರಿಯ ಶಾಸಕ, ಮಾಜಿ ಸಹಕಾರ ಸಚಿವ KN ರಾಜಣ್ಣ ಅಂತಕ್ಕಂಥದ ಎಂಟೆದೆಯ ಬಂಟ ಏನು ಕ್ರಾಂತಿ ಆಗುತ್ತದೆ ಅಂತ ಒಂದು ಮಾತನ್ನ ಅವರು ದೂರದೃಷ್ಟಿ ಇಟ್ಕೊಂಡು ಮುಂದಾಲೋಚನೆಗಳನ್ನು ಇಟ್ಟುಕೊಂಡು ರಾಜಕೀಯದಲ್ಲಿ ನಡೆಯಬಹುದಾದಂತಹ ವಿಪ್ಲವಗಳ ಬಗ್ಗೆ ಆಳವಾದ ಹರಿವುಳ್ಳಂತ KN ರಾಜಣ್ಣರವರು ಕೂಡ ಅರ್ಧ ಶತಮಾನಗಳ ಕಾಲ 5 ದಶಕಗಳ ಕಾಲ ಕರ್ನಾಟಕದ ರಾಜಕಾರಣದಲ್ಲಿ ದೇವರಾಜ್ ಅರಸುರವರಿಂದ ಹಿಡಿದು ಮೊನ್ನೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರವರೆಗೆ ಎಲ್ಲರ ಒಡನಾಟಗಳಲ್ಲಿದ್ದು ಜನಸಾಮಾನ್ಯರ ಜೊತೆಯಲ್ಲಿ ಜನಸಾಮಾನ್ಯನ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಿ ಜನಸಾಮಾನ್ಯರ ಒಡನಾಡಿಯಾಗಿ ಸದಾಕಾಲ ಜನಸಾಮಾನ್ಯರ ಜೊತೆಯಲ್ಲೇ ರಾಜಕಾರಣವನ್ನ ಮಾಡ್ತಾ ಜನರ ಸೇವೆಯನ್ನ ಮಾಡ್ತಾ ನಾನು ರಾಜಣ್ಣರ ಬಗ್ಗೆ ಅತ್ಯಂತ ಪ್ರಮುಖವಾಗಿ ಯಾವ ವಿಷಯದಲ್ಲಿ ಗಮನ ಸೆಳೆಯೋದಾದ್ರೆ ಈ ಬರಗಾಲ ಅಂತಕ್ಕಂಥದ್ದು ಒಂದು ಬಂದಿತ್ತು 1 ದಶಕದೊಳಗಡೆ. ಆ ಬರಗಾಲ ಬಂದಾಗ ಏನಾಗಿತ್ತು, ಜಾನುವಾರುಗಳಿಗೆ ಹಸು ದನ ಕುರಿ ಮೇಕೆಗಳಿಗೆ ಮೇವಿನ ಕೊರತೆ ಆಗಿತ್ತು. ಆವಾಗ ನಿಜಕ್ಕೂ ಕೂಡ KN ರಾಜಣ್ಣರವರು ಒಂದು ಸಮಯ ಪ್ರಜ್ಞೆಯಿಂದ ಜಾನುವಾರುಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಮೇವನ್ನು ಕೊಡ್ತಕ್ಕಂಥದ್ದು ಅವರು ತಮ್ಮ ಶಕ್ತಿ ಮೀರಿ ತುಮಕೂರು ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಕೊರೋನಾ ಸಂದರ್ಭದಲ್ಲೂ ಆ ಥರದ ಸೇವೆಗಳು ಮುಂದುವರೆದಿದ್ದಾವೆ. ಅದು ಒಂದು ಮಾನವೀಯ ಮೌಲ್ಯದ ನೆಲೆಗಟ್ಟಿನಲ್ಲಿ ಪ್ರತಿಯೊಬ್ಬ ರಾಜಕಾರಣಿ ತನ್ನ ಕರ್ತವ್ಯವೆಂಬಂತೆ ಆ ರೀತಿಯ ಸೇವೆಯನ್ನು ಮಾಡ್ತಕ್ಕಂಥದ್ದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ನಡೆ. ಯಾಕೆ ನಾನು ಈ ಮಾತನ್ನು KN ರಾಜಣ್ಣರವರ ವಿಚಾರದಲ್ಲಿ ಹೇಳಿದೆ ಅಂದರೆ, KN ರಾಜಣ್ಣರವರು ಬೇರೆ ಬೇರೆ ರಾಜಕಾರಣಿಗಳಿಗೆ ಹೋಲಿಸಿದ್ರೆ ದೊಡ್ಡ ಮಟ್ಟದಲ್ಲಿ ಇವತ್ತು ಯಾವುದೇ ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಂಥ ರಾಜಕಾರಣಿ ಅಲ್ಲ. ಮತ್ತೆ ಭ್ರಷ್ಟಾಚಾರವನ್ನೇ ಸದಾಕಾಲ ಉಸಿರಾಡ್ತಾ ಸದಾಕಾಲ ಭ್ರಷ್ಟಾಚಾರದಿಂದಲೇ ಜನನವನ್ನು ತಾಳಿ ಭ್ರಷ್ಟಾಚಾರದಿಂದ ಭ್ರಷ್ಟಾಚಾರಕ್ಕಾಗಿ ಭ್ರಷ್ಟಾಚಾರಕ್ಕೋಸ್ಕರವೇ ಬದುಕಿರ್ತಕ್ಕಂಥ ರಾಜಕಾರಣಿಗಳ ಮಧ್ಯದಲ್ಲಿ KN ರಾಜಣ್ಣ ಅಂತಕ್ಕಂತಹ ಏನು ಸತ್ಯಸಂಧ ರಾಜಕಾರಣಿ, ಅಹಿಂದ ವರ್ಗಗಳ ಸಂಘಟನಾ ಚತುರ ಮತ್ತು ಸತ್ಯ ನ್ಯಾಯ ನೀತಿ ಧರ್ಮಗಳ ಪ್ರತೀಕವಾಗಿ ರಾಜಕಾರಣದಲ್ಲಿ ಜನಸಾಮಾನ್ಯರ ಸೇವೆಯನ್ನ ಮಾಡಲೇಬೇಕು ಅಂತಕ್ಕಂತಹ ಒಂದು ಅತ್ಯುನ್ನತವಾಗಿರ್ತಕ್ಕಂಥ ಮೇಲ್ಪಂಕ್ತಿಯನ್ನ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ತುಮಕೂರು ಜಿಲ್ಲೆಯಲ್ಲಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಏನು ಸೇವೆಯನ್ನು ಸಲ್ಲಿಸ್ತಾ ಇದ್ರಲ್ಲ, ಅಂತ ಸಂದರ್ಭದಲ್ಲಿ ಅಹಿಂದ ಚಳುವಳಿ ಆಂದೋಲನ ಅಂತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದಲ್ಲಿ ಚಿಗುರೊಡೆದಿತ್ತು. ಆವಾಗ KN ರಾಜಣ್ಣರವರು ಸಿದ್ದರಾಮಯ್ಯರವರ ಬಲಗೈ ಬಂಟರಾಗಿ ಇವತ್ತು ಕರ್ನಾಟಕದ ರಾಜಕಾರಣದಲ್ಲಿ ಮೊದಲನೇ ಸಿದ್ದರಾಮಯ್ಯರವರ ಅವಧಿಯಲ್ಲಿ KN ರಾಜಣ್ಣರವರು ಮಂತ್ರಿಗಳಾಗೋದಕ್ಕಾಗಲಿಲ್ಲ. ಶಾಸಕರಾಗಿದ್ದರೂ ಕೂಡ ಮಧುಗಿರಿಗೆ ಸಂಬಂಧಪಟ್ಟ ವಿವಿಧ ಇಲಾಖೆಗಳ ಮೂಲಕ
ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಟ್ಟು ಮಧುಗಿರಿ ವಿಧಾನಸಭಾ ಕ್ಷೇತ್ರವನ್ನ ಒಂದು ಅಭಿವೃದ್ಧಿಗೆ ಒಂದು ಮುನ್ನುಡಿಯನ್ನು ಬರೀತಕ್ಕಂಥ ಅತ್ಯಂತ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಮಧ್ಯದಲ್ಲಿ ದೇವೇಗೌಡರ ಪಕ್ಷದಿಂದ ವೀರಭದ್ರಯ್ಯ ಅವರು ಗೆದ್ದು ಬಂದರು. ವೀರಭದ್ರಯ್ಯ ಅವರ ಏನು ಜನರ ಜೊತೆ ಒಡನಾಟ ಇರ್ತಿರಲಿಲ್ಲ. ಈ ಕಾರಣಕ್ಕಾಗಿ ಈ ಸಲ ಚುನಾವಣೆಯಲ್ಲಿ ವೀರಭದ್ರಯ್ಯ JDSನ ಮಾಜಿ ಶಾಸಕರು ಸೋತೋದ್ರು. KN ರಾಜಣ್ಣ ಮತ್ತೊಮ್ಮೆ ಗೆದ್ದು ಬಂದರು. ಗೆದ್ದು ಬಂದ ಮೇಲೆ ಇಲ್ಲಿ ಸಿದ್ದರಾಮಯ್ಯರವರು ಯಥಾ ಪ್ರಕಾರ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2ನೇ ಅವಧಿಗೆ ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ KN ರಾಜಣ್ಣರವರನ್ನು ಗುರುತಿಸಿ ಇವತ್ತು KN ರಾಜಣ್ಣರವರಿಗೆ ಸಹಕಾರ ಸಚಿವರನ್ನಾಗಿ ಮಾಡಿದ್ರು. ತದನಂತರದಲ್ಲಿ ರಾಹುಲ್ ಗಾಂಧಿರವರ ವಿರುದ್ಧ ರಾಹುಲ್ ಗಾಂಧಿರವರು ಈ ವೋಟ್ ಚೋರಿಯ ವಿಚಾರದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವೆಲ್ಲ ಸರ್ವೇ ಸಾಮಾನ್ಯ ಅಂತಕ್ಕಂಥ ಸಾಮಾನ್ಯವಾಗಿರ್ತಕ್ಕಂಥ ಪದ ಬಳಕೆ ಶಬ್ದಗಳನ್ನು ಬಳಸಿದಂಥ KN ರಾಜಣ್ಣರವರಿಗೆ KN ರಾಜಣ್ಣರವರ ವಿರೋಧಿಗಳು, ಸಿದ್ದರಾಮಯ್ಯರ ವಿರೋಧಿಗಳು ರಾಹುಲ್ ಗಾಂಧಿರವರ ವಿರುದ್ಧ ಭಾರಿ ಗುರುತರವಾಗಿರ್ತಕ್ಕಂಥ ಆರೋಪವನ್ನು KN ರಾಜಣ್ಣ ಮಾಡಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ KN ರಾಜಣ್ಣರವರಿಗೆ ಸಚಿವ ಸ್ಥಾನದಿಂದ ವಜಾ ಮಾಡಲಾಯಿತು. ರಾಜೀನಾಮೆಯನ್ನು ಕೇಳಿ ಪಡೆದು ಗೌರವಯುತವಾಗಿ ಅವರನ್ನು ನಡೆಸ್ಕೋಬೇಕಾಗಿತ್ತು. ದುರಾದೃಷ್ಟವಶತ್ ಸಚಿವ ಸ್ಥಾನದಿಂದ ಅವರನ್ನು ವಜಾ ಮಾಡಲಾಯಿತು. ಆದರೂ ಕೂಡ KN ರಾಜಣ್ಣರವರು ಕೂಡ ಡೇರ್ ಅಂಡ್ ಡೆವಿಲ್, ಬೋಲ್ಡ್, ಡ್ಯಾಶಿಂಗ್ ನೇಚರ್, ಸ್ಟ್ರಗಲಿಸ್ಟ್ ಆಗಿರೋದ್ರಿಂದ KN ರಾಜಣ್ಣರವರು ಏನು ಮಾಡಿದ್ರು, ಹೇಳಿಕೆಗಳನ್ನು ಕೊಡೋದ್ರಲ್ಲಾಗಲಿ, ತಮ್ಮ ಬದ್ಧತೆಯನ್ನು, ಇಚ್ಛಾಶಕ್ತಿಯನ್ನು ಮೆರೆಯೋದ್ರಾಗಲಾಗಲಿ ಮತ್ತು KN ರಾಜಣ್ಣರವರ ಅಭಿಮಾನಿಗಳಿಗಾಗಲಿ, ಇಡೀ ನಾಡಿನ ಅಹಿಂದ ವರ್ಗಗಳಿಗಾಗಲಿ ಅವರು ಚ್ಯುತಿ ಬರುವಂಥ ನಿಟ್ಟಿನಲ್ಲಿ ಅವರ ನಡೆನುಡಿಗಳಲ್ಲಿ ಎಲ್ಲೂ ಕೂಡ ಅವರು ನಡೆದುಕೊಳ್ಳಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಇವತ್ತು KN ರಾಜಣ್ಣ ಅಂತಕ್ಕಂಥವ್ರಿಗೆ DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗತಕ್ಕಂಥ ಒಂದು ಅವಕಾಶವನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನ ಇವತ್ತು DK ಶಿವಕುಮಾರ್ ಅಂಡ್ DK ಶಿವಕುಮಾರ್ ಬಣದಲ್ಲಿ ಆಲ್ರೆಡಿ ಅಚ್ಚುಕಟ್ಟಾಗಿ ತಂತ್ರಗಳನ್ನ, ಕುತಂತ್ರ, ಕುಯುಕ್ತಿ, ಷಡ್ಯಂತ್ರ, ಪಿತೂರಿಗಳನ್ನು ಮಾಡಿ ಮುಗಿಸಿದ್ದಾರೆ. ಇವತ್ತು ನಾನು ಹೇಳ್ತಕ್ಕಂಥದ್ದೇನು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥದ್ದು ಅಪರಾಧ ಅಲ್ಲದೆ ಹೋದ್ರೂ ಕೂಡ ಇವಾಗ ನೋಡ್ರಿ, ಅಲ್ಲಿ ಅಹಿಂದ ವರ್ಗಗಳ ಅಸ್ಮಿತೆಯ ಸಂಘಟನೆಯ ಪ್ರತೀಕವಾಗಿ ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದ್ದು ಈ ಕರ್ನಾಟಕ ರಾಜ್ಯದಲ್ಲಿ ಭಾರಿ ಪ್ರಚಂಡ ಬಹುಮತದಿಂದ ಗೆದ್ದು ಬಂದಿರತಕ್ಕಂಥದ್ದು ಅಷ್ಟೇ ಸತ್ಯ ಆಗಿರುವಂಥ ಸಂದರ್ಭದಲ್ಲಿ ಇವತ್ತೊಂದು ಬ್ಯಾಲೆನ್ಸಿವ್ ಮೂವ್ಮೆಂಟ್ ಅನ್ನ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಮಾಡೆಲ್ ಆಗಿ ಅಳವಡಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯರವರ ನೇತೃತ್ವದ ಸರ್ಕಾರ ಇತ್ತಲ್ಲ. ಇವಾಗ ಸಿದ್ದರಾಮಯ್ಯರವರು ಅಹಿಂದ ವರ್ಗಗಳ ಸಂಘಟನೆಗಳಲ್ಲದೆ ದೀನ ದಲಿತರಿಗೆ, ದುರ್ಬಲರಿಗೆ, ಬಡವರಿಗೆ, ಶೋಷಿತರಿಗೆ, ದಮನಿತರಿಗೆ, ಕಡುಬಡವರಿಗೆ ಒಂದಿಷ್ಟು ಸರ್ಕಾರಿ ಯೋಜನೆಗಳನ್ನ ಕೊಡಲೇಬೇಕಾಗಿರ್ತಕ್ಕಂಥ ಗ್ಯಾರಂಟಿಗಳನ್ನ ಅವ್ರು ಘೋಷಣೆ ಮಾಡಿದ ಮೇಲೆ ಇಡೀ ದೇಶದಾದ್ಯಂತ ಸಿದ್ದರಾಮಯ್ಯರವರ ಸರ್ಕಾರದ ವಿರುದ್ಧ ಭಾರಿ ದೊಡ್ಡ ಮಟ್ಟದಲ್ಲಿ ಇವರು ಆರ್ಥಿಕವಾಗಿ ಈ ರಾಜ್ಯವನ್ನ ದಿವಾಳಿ ಮಾಡ್ತಾರೆ ಅಂತಕ್ಕಂಥ ಆರೋಪಗಳನ್ನು ಮಾಡಿದ್ರು. ಅದು ಬಿಜೆಪಿಯ ಹೈಕಮಾಂಡಿನಿಂದ ಹಿಡಿದುಬಿಟ್ಟು ಮತ್ತು ಬಿಜೆಪಿಯ ರಾಜ್ಯ ಮಟ್ಟದ ಘಟಾನುಘಟಿ ಮುಖಂಡರುಗಳು ಇವತ್ತು ದೇಶದ ಉದ್ದಗಲಕ್ಕೂ, ಅದು ಭಾರತೀಯ ಜನತಾ ಪಕ್ಷ ಇರ್ಬೋದು, ವಿವಿಧ ರಾಜಕೀಯ ಪಕ್ಷಗಳಿರ್ಬೋದು, ಉಚಿತ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತೇವೆಂದು ತಮ್ಮ ಚುನಾವಣೆಯ ಪ್ರಣಾಳಿಕೆಗಳಲ್ಲಿ, ಎಲೆಕ್ಷನ್ ಮ್ಯಾನಿಫೆಸ್ಟೋದಲ್ಲಿ ಅವರು ಉಚಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತೇವೆಂದು ಹೇಳಿಕೊಂಡು ಚುನಾವಣೆಗಳಲ್ಲಿ ಗೆದ್ದು ಬಂದಿರತಕ್ಕಂಥದ್ದನ್ನ ನಾವು ಪ್ರತ್ಯಕ್ಷವಾಗಿ ಕಾಣಬಹುದು. ಆದರೆ ವಾಸ್ತವದಲ್ಲಿ ಈ KN ರಾಜಣ್ಣ ಹೇಳಿರ್ತಕ್ಕಂಥ ಕ್ರಾಂತಿ ಎಲ್ಲಿಗೆ ಬಂತು ಅಂತ ವಿಚಾರಕ್ಕೆ ಮತ್ತೆ ನಾವು ಬರೋದಾದ್ರೆ, ಈ KN ರಾಜಣ್ಣ ಕ್ರಾಂತಿ ಬಂತು, ಕ್ರಾಂತಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ರಾಜಕಾರಣದಲ್ಲಿ ಒಂದು ಗಟ್ಟಿ ದನಿಯಾಗಿ ಕೆಲಸ ಮಾಡಿದ್ರಲ್ಲ, ಆ ಕಾರಣಕ್ಕಾಗಿ ಇವತ್ತು DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ KN ರಾಜಣ್ಣರವರನ್ನ ಹೊರಗಡೆ ಇಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಇವಾಗ DK ಶಿವಕುಮಾರ್ ಅಂಡ್ DK ಶಿವಕುಮಾರ್ ಟೀಮ್ ತೆಗೆದುಕೊಂಡಿದ್ದಾರೆ. ಮತ್ತೆ ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯರ ಪರವಾಗಿ KN ರಾಜಣ್ಣರವರು ದೊಡ್ಡ ಮಟ್ಟದಲ್ಲಿ ಬ್ಯಾಟ್ ಬೀಸಿದಂಥ ರಾಜಕಾರಣಿ ಮತ್ತು ಬ್ಯಾಟಿಂಗ್ ಆಡಿದಂಥ ರಾಜಕಾರಣಿ.
ಆ ಕಾರಣಕ್ಕಾಗಿ ಕೆ.ಎನ್. ರಾಜಣ್ಣರವರನ್ನ ಸಚಿವ ಸಂಪುಟದಿಂದ ಹೊರಗಿಡ್ತಕ್ಕಂಥ ಪ್ರಯತ್ನದಲ್ಲಿ ಡಿ.ಕೆ. ಶಿವಕುಮಾರ್ ಅಕ್ಷರಶಃ ಯಶಸ್ವಿಯಾಗಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಇವಾಗ ನಮ್ಮ ಕೆ.ಎನ್. ರಾಜಣ್ಣ ಅಂತಕ್ಕಂತಹ, ಅದು ನಮ್ಮ ಕರ್ನಾಟಕ ರಾಜ್ಯದ ಕಲ್ಪತರು ನಾಡಿನ ತುಮಕೂರು ಜಿಲ್ಲೆಯ ಸಿಂಹಾದ್ರಿಯ ಸಿಂಹ ಆಗಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಖಂಡಿತವಾಗಿಯೂ ಕ್ರಾಂತಿಯನ್ನ ಮಾಡ್ತಾರೆ. ಯಾವ ರೀತಿ ಕ್ರಾಂತಿ ಮಾಡ್ತಾರೆ ಅನ್ನೋದಾದ್ರೆ, ಡಿ.ಕೆ. ಶಿವಕುಮಾರ್ ಸರ್ಕಾರವನ್ನ ಇನ್ನೇನು ಆಗಸ್ಟ್ 15, ಇವತ್ತು ಜೂನಲ್ಲಿ ಇದ್ದೀವಿ, ನೆಕ್ಸ್ಟ್ ಜುಲೈ, ಆಮೇಲೆ ನೆಕ್ಸ್ಟ್ ಆಗಸ್ಟ್ 15, ಆಗಸ್ಟ್ 15ನೇ ತಾರೀಕಿನ ಒಳಗಡೆ ಕೆ.ಎನ್. ರಾಜಣ್ಣರವರು ಯಾರ್ಯಾರು ಅತೃಪ್ತರು, ಹಿರಿಯ ಸಚಿವರುಗಳಿದ್ದಾರೆ, ಅತೃಪ್ತ ಸಚಿವರುಗಳು, ಅವರೆಲ್ಲರ ಸಂಪರ್ಕದಲ್ಲಿ ಇದ್ದು, ಮತ್ತೆ ಇನ್ನು ಯಾರ್ಯಾರು ಕಾಂಗ್ರೆಸ್ಸಿನ 139 ಶಾಸಕರಲ್ಲಿ ಮಂತ್ರಿ ಸ್ಥಾನ ಸಿಗದೆ ಅತೃಪ್ತರಾಗಿರ್ತಕ್ಕಂಥವ್ರು ತಮ್ಮ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಯನ್ನ ಮಾಡೋದಕ್ಕೆ ಆಗದೆ ಈ ಕಾಂಗ್ರೆಸ್ ಪಕ್ಷದಲ್ಲಿ ಮೊಡಗಟ್ಟಿ ನಿಂತಿರತಕ್ಕಂತಹ ಈ ಜಡ್ಡುಗಟ್ಟಿದ ವಾತಾವರಣ, ಪರಿಸರ ಸನ್ನಿವೇಶಗಳಿಂದ ಬೇಸತ್ತಿರ್ತಕ್ಕಂತಹ ಶಾಸಕರುಗಳು, ಸಚಿವರುಗಳು, ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು, ಮಾಜಿ ಸಂಸದರುಗಳು ಎಲ್ಲ ಒಟ್ಟಾಗಿ ಸೇರಿ ಕೆ.ಎನ್. ರಾಜಣ್ಣರವರು ಹೇಳಿರ್ತಕ್ಕಂಥ ಕ್ರಾಂತಿ ಬಂತು, ಕ್ರಾಂತಿಯನ್ನ ಇವರು ಕರ್ನಾಟಕ ರಾಜ್ಯದಲ್ಲಿ ಬಂಡಾಯವನ್ನ ಕ್ರಾಂತಿಯ ರೂಪದಲ್ಲ, ಶಾಂತಿಯ ರೂಪದಲ್ಲಿ, ನಿಜಕ್ಕೂ ಕೂಡ ಒಂದು 90ರಿಂದ 100 ಜನ ಬಿಜೆಪಿಯ ಜೊತೆ ಹೋಗಿ ಸರ್ಕಾರವನ್ನ ರಚಿಸಿದ್ರೆ ಅಚ್ಚರಿ ಪಡಬೇಕಾಗಿಲ್ಲ, ಅಥವಾ ಹೊಸ ಪಕ್ಷದ ರಚನೆಯನ್ನ ಮಾಡೋದ್ರ ಮೂಲಕ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಕೆ.ಎನ್. ರಾಜಣ್ಣ ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಎಂ.ಬಿ. ಪಾಟೀಲ್ ಇರ್ಬೋದು, ಎಚ್.ಕೆ. ಪಾಟೀಲ್ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಈ ರೀತಿ ಹೇಳ್ತಾ ಹೋದ್ರೆ 108 ಜನ ಕಾಂಗ್ರೆಸ್ಸಿನಲ್ಲಿರ್ತಕ್ಕಂಥ ಘಟಾನುಘಟಿ ರಾಜಕಾರಣಿಗಳು ಒಂದು ಹೊಸ ಪಕ್ಷವನ್ನ ಕಟ್ಟಿ ಇಡೀ ಕಾಂಗ್ರೆಸ್ ಸರ್ಕಾರವನ್ನ, ಅದರಲ್ಲೂ ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ನೇತೃತ್ವದ ಸರ್ಕಾರವನ್ನ ಉರುಳಿಸಿದ್ರು ಅಚ್ಚರಿ ಪಡಬೇಕಾಗಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಏನು ಘಟನೆಗಳು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯವಾಗಿ ನಡೆದು ಹೋಗ್ತವೆ. ಇವಾಗ ಏನು ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪರವರನ್ನ ಮಾಜಿ ಮುಖ್ಯಮಂತ್ರಿ ಮಾಡಿದಂಥ ಸಂದರ್ಭದಲ್ಲಿ ಯಡಿಯೂರಪ್ಪರವರು ಮೌನಕ್ಕೆ ಶರಣಾದರು. ದಿವ್ಯ ಮೌನ ಧಾರಿಯಾಗಿ ಕುಂತು ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಎಳ್ನೀರು ಬಿಟ್ಟು ಸೋಲಿಸಬೇಕು ಅಲ್ಲೆಲ್ಲ ಯಡಿಯೂರಪ್ಪರವ್ರು ಏನು ನೇರವಾಗಿ ಹೇಳದೆ ಹೋದ್ರು ಕೂಡ ಯಡಿಯೂರಪ್ಪರ ಕೋಟಿಗಟ್ಟಲೆ ಅಭಿಮಾನಿಗಳು ಆ ಕೆಲಸವನ್ನ ಮಾಡಿ ತೋರಿಸಿದ್ರು. ಅದರ ಪ್ರತಿಫಲ 2013ರಲ್ಲಿ, 2023ರಲ್ಲಿ ಸಿದ್ದರಾಮಯ್ಯರವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. ಮತ್ತೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯ ಮಟ್ಟಿಗೆ ಮತ್ತು ಕಾಂಗ್ರೆಸ್ಸಿನ ಮಟ್ಟಿಗೆ, ಬಿಜೆಪಿ ಮಟ್ಟಿಗೆ ಹೇಳೋದಾದ್ರೆ ಯಡಿಯೂರಪ್ಪ, ಕಾಂಗ್ರೆಸ್ಸಿನ ಮಟ್ಟಿಗೆ ಹೇಳೋದಾದ್ರೆ ಸಿದ್ದರಾಮಯ್ಯ, ಅತ್ಯಂತ ಪ್ರಭಾವಶಾಲಿಗಳು ಮತ್ತೆ ಜನಪ್ರಿಯ ಜನಾನುರಾಗಿಗಳು ಮತ್ತು ಕೋಟ್ಯಾಂತರ ಅಭಿಮಾನಿಗಳನ್ನ ಇವತ್ತು ರಾಜ್ಯದಾದ್ಯಂತ ಹೊಂದಿರತಕ್ಕಂಥ ಯಾರಾದರೂ ಇಬ್ರು ಮುಖಂಡರುಗಳಿದ್ರೆ, ಒಂದು ಯಡಿಯೂರಪ್ಪ ಬಿಜೆಪಿಯಿಂದ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಕಾಂಗ್ರೆಸ್ಸಿಂದ, ಇವರೆಲ್ಲರೂ ಏನಾದರೂ ಒಂದು ಸಮಾವೇಶ ಮಾಡಬೇಕು ಅಂತ ಒಂದು ತೀರ್ಮಾನವನ್ನು ತೆಗೆದುಕೊಂಡ್ರೆ ಕನಿಷ್ಠ ಪಕ್ಷ ಸಾರ್ವಜನಿಕರು ಎಲ್ಲ ಜಾತಿ ಧರ್ಮ ವರ್ಗ ವರ್ಣ ಪ್ರಾಂತ್ಯಗಳಿಂದ 10 ಲಕ್ಷ ಜನ ಸೇರ್ತಕ್ಕಂಥದ್ದನ್ನ ನಾವು ಕಣ್ಣಿಂದ ನೋಡಿದ್ದೇವೆ, ಮತ್ತೆ ಕಣ್ಣನ್ನು ತುಂಬಿಸ್ಕೊಂಡಿದ್ದೇವೆ. ಉದಾಹರಣೆಗೆ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯರವರ 75 ವರ್ಷದ ಜನ್ಮ ದಿನಾಚರಣೆಯ ಸಂದರ್ಭದಲ್ಲಿ 10 ಲಕ್ಷಕ್ಕೂ ಹೆಚ್ಚಿಗೆ ಜನ ಸೇರಿದ್ರು. ಮೊನ್ನೆ ಯಡಿಯೂರಪ್ಪರು ಕೂಡ ದಾವಣಗೆರೆಯಲ್ಲಿ ಸಿದ್ದರಾಮಯ್ಯರವರ ಜನ್ಮ ದಿನಾಚರಣೆ ಹೇಗೆ ಆಚರಿಸ್ಕೊಂಡ್ರೋ ಅದೇ ಮಾದರಿಯಲ್ಲಿ ಯಡಿಯೂರಪ್ಪರವರು ಕೂಡ ತಮ್ಮ ಜನ್ಮ ದಿನಾಚರಣೆಯನ್ನು ಆಚರಿಸ್ಕೊಂಡ್ರು. ಅವತ್ತು ಕೂಡ 10 ಲಕ್ಷಕ್ಕೂ ಹೆಚ್ಚು ಜನ ದಾವಣಗೆರೆಯಲ್ಲಿ ಯಡಿಯೂರಪ್ಪರವರ ಅಭಿಮಾನಿಗಳು ಅವರ ಹುಟ್ಟುಹಬ್ಬಕ್ಕೆ ಬಂದಿದ್ರು. ಇವೆಲ್ಲವನ್ನ ನೋಡಿದಾಗ ಇವತ್ತು ಡಿ.ಕೆ. ಶಿವಕುಮಾರ್ ಅಂತಕ್ಕಂತಹ ಕರ್ನಾಟಕ ರಾಜ್ಯದ, ಅದರಲ್ಲೂ ಕಾಂಗ್ರೆಸ್ ಹೈಕಮಾಂಡಿನ ಮಾರ್ಗದರ್ಶನದಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥರು ಒಂದು ದೊಡ್ಡ ಸಂಘಟನಾ ಚತುರ ಅಂತ ಏನು ಅವ್ರ ಬಗ್ಗೆ ಈ ಕಿಕ್ ಬ್ಯಾಕ್ ಸಂಸ್ಕೃತಿಯ ಮಾಧ್ಯಮಗಳು ವರದಿಗಳನ್ನು ಮಾಡ್ತಾವಲ್ಲ,
ಇವಾಗ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ ಅಥವಾ ಅವರ ಬ್ರದರ್ ಆಗಿರ್ತಕ್ಕಂಥ ಡಿ ಕೆ ಸುರೇಶ್ ರವರ ಹುಟ್ಟುಹಬ್ಬವನ್ನ ಯಾವತ್ತಾದ್ರೂ 10 ಲಕ್ಷ ಜನ ಸ್ವಯಂ ಪ್ರೇರಿತರಾಗಿ ಬಂದು ಇವರೇನಾದ್ರೂ ಒಂದು ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡಿದೀವಿ ಅಂದ್ರೆ ಕರ್ನಾಟಕದ ರಾಜಕೀಯ ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ನಾವು ಕಣ್ಣಿಂದ ನೋಡಿಲ್ಲ, ಯಾರೂ ಕೇಳಿಲ್ಲ. ಹಾಗಾಗಿ ಇವತ್ತೇನು ಜನ ವಿರೋಧದ ನಡುವೆಯೂ ಪಕ್ಷದಲ್ಲಿರ್ತಕ್ಕಂಥ ಶಾಸಕರು, ಮಾಜಿ ಶಾಸಕರು, ಹಾಲಿ ಸಂಸದರು, ಮಾಜಿ ಸಂಸದರು ಮತ್ತು ಹಾಲಿ MLCಗಳು, ಮಾಲಿ MLCಗಳು, ಹಾಲಿ ರಾಜ್ಯಸಭಾ ಮೆಂಬರ್ಸು ಮತ್ತು ಮಾಜಿ ರಾಜ್ಯಸಭಾ ಮೆಂಬರ್ಸ್ಗಳು ವಿರೋಧ ಹೆಚ್ಚಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಅಂತಕ್ಕಂಥ ಒಂದು ಪಟ್ಟಾಭಿಷೇಕವನ್ನ ಕಾಂಗ್ರೆಸ್ ಹೈಕಮಾಂಡ್ ಮಾಡಿಬಿಡ್ತು. ಕಾರಣ ಇಷ್ಟೇ, ಕಾಂಗ್ರೆಸ್ ಹೈಕಮಾಂಡ್ಗೆ ಯಾವುದೇ ಮಾಹಿತಿಗಳಿಲ್ಲ. ಕರ್ನಾಟಕದ ರಾಜಕಾರಣದ ಪಿನ್ ಟು ಪಿನ್ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿಗಳು ಖಂಡಿತವಾಗಿಯೂ ಕಾಂಗ್ರೆಸ್ ಹೈಕಮಾಂಡ್ಗೆ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅಂತಕ್ಕಂಥವ್ರು ಇವತ್ತು ಕ್ರಾಂತಿಕಾರಿ ಮುಖ್ಯಮಂತ್ರಿಗಳಾಗಿ ಕರ್ನಾಟಕದ ಅಧಿಕಾರದ ಗದ್ದಿಗೆಯಲ್ಲಿ ಕಿರೀಟವಿಲ್ಲದ ದೊರೆಯಾಗಿ ಕಂಗೊಳಿಸ್ತಾ ಇದ್ದಾರೆ ಮತ್ತು ಕಿರೀಟವಿಲ್ಲದ ಚಕ್ರವರ್ತಿಯಾಗಿ ಕಂಗೊಳಿಸ್ತಾ ಇದ್ದಾರೆ. ಯಾಕೆ ನಾನು ಇಷ್ಟೊಂದು ಖಂಡ ತುಂಡವಾಗಿ, ಅತ್ಯಂತ ಖಾರವಾಗಿ, ನೇರವಾಗಿ, ನಿಷ್ಠೂರವಾಗಿ ಮಾತನಾಡ್ತೀನಿ ಅನ್ನೋದಾದ್ರೆ, ನೋಡ್ರಿ, ನಾನು ಯಾವುದೇ ಒಬ್ಬ ಮುಖ್ಯಮಂತ್ರಿಯಲ್ಲಿ, ಒಬ್ಬ ಶಾಸಕನಲ್ಲಿ, ಒಬ್ಬ ಸಂಸದನಲ್ಲಿ ಮತ್ತು ಅದರಲ್ಲೂ ವಿಶೇಷವಾಗಿ ರಾಜ್ಯಸಭಾ ಮೆಂಬರ್, ವಿಧಾನ ಪರಿಷತ್ ಸದಸ್ಯರು, ಇವುಗಳಲ್ಲಿ ನಾನು ಏನು ಬಯಸ್ತೀನಿ ಅಂದ್ರೆ ಒಂದು ಜನಪರ ಕಾಳಜಿ ಮತ್ತು ಜನಪರ ಕಳಕಳಿ. ಅವರು ವಿದ್ಯಾರ್ಥಿಗಳ ಪರವಾಗಿ ಕೆಲಸ ಮಾಡಬೇಕು, ಯುವ ಜನರ ಪರವಾಗಿ ಕೆಲಸ ಮಾಡಬೇಕು, ಮಹಿಳೆಯರ ಪರವಾಗಿ ಕೆಲಸ ಮಾಡಬೇಕು, ರೈತರ ಪರವಾಗಿ ಕೆಲಸ ಮಾಡಬೇಕು, ಕೃಷಿ ಕೂಲಿ ಕಾರ್ಮಿಕರ ಪರವಾಗಿ ಕೆಲಸ ಮಾಡಬೇಕು. ಅಂತೂ ಇಂತೂ ಈ ನಾಡಿನ ಕಟ್ಟ ಕಡೆಯ ಬಡವರ ಪರವಾಗಿ, ಈ ನಾಡಿನ ಕಟ್ಟ ಕಡೆಯ ಜನರ ಮತ್ತು ಪ್ರಜೆಗಳ ಪರವಾಗಿ ಅವರು ಕೆಲಸಗಳನ್ನ ಮಾಡಬೇಕು. ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸಿದ ನಂತರ ತುರ್ತಾಗಿ ಕರೆದಂತ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಪಾಸ್ ಅನ್ನ ಕೊಡ್ತೇನೆ ಅಂತ ಅವರು ಹೇಳಿ ಒಂದು ಆದೇಶ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಾಸ್ ಸಿಗ್ತಾ ಇಲ್ಲ ಅನ್ನೋದಾದ್ರೆ ಈ ಡಿ ಕೆ ಶಿವಕುಮಾರ್ ಸರ್ಕಾರದ ಇಡನ್ ಅಜೆಂಡಾ ಎಷ್ಟೊಂದು ಕೆಟ್ಟ ಪರಿಣಾಮವನ್ನ ಈ ಸಮಾಜದ ಮೇಲೆ ಏರುತ್ತದೆ ಅಂತಕ್ಕಂಥ ಮಾತುಗಳನ್ನು ಇಲ್ಲಿ ಹೇಳದೆ ಹೋದ್ರೆ, ವಿದ್ಯಾರ್ಥಿಗಳು ಇವಾಗ ನಮ್ಮಲ್ಲಿ ಆಲ್ಮೋಸ್ಟ್ ಆಲ್ 99% ವಿದ್ಯಾರ್ಥಿಗಳು ಬಡವರು ಇರ್ತಾರೆ, ಇನ್ನು 1% ತುಂಬಾ ರಿಚ್ ಪೀಪಲ್ಸ್ ಇರ್ತಾರೆ. ಈ ಬಡ ವಿದ್ಯಾರ್ಥಿಗಳಿದಾರಲ್ಲ, ಒಂದು ಪಾಸಲ್ಲಿ ಒಂದು 2,000, 3,000, 5,000, 10,000 ಏನಾದರೂ ಒಂದು ವರ್ಷಕ್ಕೆ ಉಳಿದ್ರೆ ಅವರೊಂದು ಪುಸ್ತಕ ತಗೋತಾರೆ, ಒಂದು ಬಟ್ಟೆ ತಗೋತಾರೆ, ಅವರ ಜೀವನದಲ್ಲಿ ಒಂದಿಷ್ಟು ಸುಧಾರಣೆ ಬರುತ್ತೆ. ಅವರ ಬಡತನದಲ್ಲಿ ಇರ್ತಕ್ಕಂಥ ಏನು ಈ ಆರ್ಥಿಕವಾಗಿರ್ತಕ್ಕಂಥ ಏರುಪೇರುಗಳಿರ್ತಾವಲ್ಲ, ಅದರಲ್ಲಿ ಒಂದಿಷ್ಟು ಸುಧಾರಣೆ ಬರುತ್ತೆ. ಹೀಗೆ ಬಡವರ ಪರವಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಈ ಡಿ ಕೆ ಶಿವಕುಮಾರ್ ಸರ್ಕಾರ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ಕೊಡ್ತೀನಿ ಅಂತ ಆದೇಶವನ್ನ ಮಾಡಿ ಏನು ದೊಡ್ಡ ಕ್ರಾಂತಿಕಾರಿ ಮುಖ್ಯಮಂತ್ರಿ ಅನ್ನಂಗೆ ಫೋಜ್ ಕೊಟ್ಟು ಡಿ ಕೆ ಶಿವಕುಮಾರ್ ಇವತ್ತಿನ್ನೂ 1 ತಿಂಗಳಾದ ಮೇಲೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ ಪಾಸ್ ಕೊಡ್ತೀನಿ ಅಂತಂದು ಅಧಿಕಾರಿಗಳು ಹೇಳ್ತಿದಾರಂದ್ರೆ, ಡಿ ಕೆ ಶಿವಕುಮಾರ್ ಅವರೇ, ವಿದ್ಯಾರ್ಥಿಗಳಿಗೆ ಒಂದು 10 ಲಕ್ಷ ಜನಕ್ಕೆ ಉಚಿತವಾಗಿ ಬಸ್ ಪಾಸ್ ಕೊಡೋದಕ್ಕೆ ಎಷ್ಟು ಕೋಟಿ ಖರ್ಚು ಬರುತ್ತೆ ಸ್ವಾಮಿ? ನಿಮ್ದು ಒಂದು ವಾರದ್ದು ಕಿಕ್ ಬ್ಯಾಕಿನ್ನ ಅಥವಾ ಒಂದು ತಿಂಗಳ ಕಿಕ್ ಬ್ಯಾಕನ್ನ ನೀವು ತೆಗೆದು ನೀವೇ ಫ್ರೀಯಾಗಿ ಕೊಡಿಸ್ಬಿಡ್ಬೋದು. ನೀವು ಕಿಕ್ ಬ್ಯಾಕ್ ತಗೋತೀರಲ್ಲ ಮುಖ್ಯಮಂತ್ರಿಗಳಾದ ಮೇಲೆ, ಇಡೀ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಒಂದು 5 ಜಿಲ್ಲೆಗಳಿಂದ ಬರೋ ಕಿಕ್ ಬ್ಯಾಕು, ಬೆಂಗಳೂರು ನಗರದಿಂದ ಬರ್ತಕ್ಕಂಥ ಕಿಕ್ ಬ್ಯಾಕು, ಅದು ಕಸ ವಿಲೇವಾರಿಯಿಂದ ಹಿಡಿದುಬಿಟ್ಟು, ನೀರು ಸರಬರಾಜಿನಿಂದ ಹಿಡಿದುಬಿಟ್ಟು, ಅಕ್ರಮ ಮೈನಿಂಗ್ ದಂಧೆಗಳಿಂದ ಹಿಡಿದುಬಿಟ್ಟು, ಸ್ವಾಮಿ ಹೇಳ್ತಾ ಹೋದ್ರೆ 108 ಡಿಸ್ಕೋ ತೆಕ್ಕುಗಳು, ಕ್ಲಬ್ಗಳು, 2 ನಂಬರ್ ದಂಧೆಗಳು ಏನೇನಿದಾವೋ ಬೆಂಗಳೂರಲ್ಲಿ, ಒಂದು ರಾತ್ರಿ ಆಗಿ ಒಂದು ಹಗಲಾಗದ್ರೊಳಗಡೆ ಎಷ್ಟು ಕೋಟಿ 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 ಅಕ್ರಮಗಳು ನಡೀತಾವೆ ಬೆಂಗಳೂರಲ್ಲಿ. ಬರೀ ಒಂದು ದಿನದ ಕಿಕ್ ಬ್ಯಾಕಲ್ಲೂ ಕೂಡ ನೀವು ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ಗಳನ್ನ ವಿತರಿಸ್ಬೋದು. ಆದ್ರೆ ನಮ್ಮ ಕರ್ನಾಟಕದ 7 ಕೋಟಿ ಜನರ ತೆರಿಗೆ ದುಡ್ಡಲ್ಲಿ ನೀವು ಉಚಿತವಾಗಿ ಬಸ್ ಪಾಸ್ ಕೊಟ್ಬಿಟ್ರೆ ನಿಮ್ಮಪ್ಪನ ಮನೆ ಆಸ್ತಿ ಏನಾದರೂ ಕರ್ಗೋಗ್ಬಿಡುತ್ತಾ ಅಂತಕ್ಕಂಥ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಂತ ನೇರವಾಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ನಾನು ಈ ಮಾತನ್ನ ಕೇಳ್ತೀನಿ ಅನ್ನೋದಾದ್ರೆ, ನೋಡ್ರಿ, ಡಿ ಕೆ ಶಿವಕುಮಾರ್ NSCY ಇಂದ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಏನು ಕಾಂಗ್ರೆಸ್ಸಿನ ವಿದ್ಯಾರ್ಥಿ ಸಂಘಟನೆ ಇದೆಯಲ್ಲ, ಅಲ್ಲಿ ಡಿ ಕೆ ಶಿವಕುಮಾರ್ ವಿದ್ಯಾರ್ಥಿ ಮುಖಂಡರಾಗಿ ಹೊರಹೊಮ್ಮಿದ್ರು.
ನಾನು ಕಮ್ಯುನಿಸ್ಟ್ ಪಾರ್ಟಿಯ CPIMನ ಸ್ಟೂಡೆಂಟ್ ಆರ್ಗನೈಸೇಷನ್ ಆಗಿರ್ತಕ್ಕಂಥ ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾದಿಂದ ವಿದ್ಯಾರ್ಥಿ ಮುಖಂಡನಾಗಿ ವಿದ್ಯಾರ್ಥಿಗಳ ಕಷ್ಟ ಕಾರ್ಪಣ್ಯಗಳನ್ನು ದುಗುಡ ದುನ್ಮಾನಗಳಿಂದ ಹತ್ತಿರದಿಂದ ನೋಡಿದವನಾಗಿ ನಾನು ವಿದ್ಯಾರ್ಥಿಗಳ ಪರವಾಗಿ ಈ ದೇಶದ ಉದ್ದಗಲಕ್ಕೂ ಈ ರಾಜ್ಯದ ಉದ್ದಗಲಕ್ಕೂ ಹೋರಾಟಗಳನ್ನು ಮಾಡಿ ಅನುಭವ ಉಳ್ಳವನಾಗಿ ಇವತ್ತು DK ಶಿವಕುಮಾರ್ ವಿದ್ಯಾರ್ಥಿ ಮುಖಂಡರಾಗಿದ್ದಾಗ ಹೇಗಿದ್ರು, ಅವ್ರದ್ದು ಫೈನಾನ್ಷಿಯಲ್ ಪೊಸಿಷನ್ ಹೇಗಿತ್ತು, ವಿದ್ಯಾರ್ಥಿಗಳ ಕಷ್ಟ ಗೊತ್ತಿಲ್ವ DK ಶಿವಕುಮಾರ್ಗೆ? ಉಚಿತವಾಗಿ ಬಸ್ ಪಾಸ್ ಕೊಡ್ತೀನಿ ಅಂತೇಳಿ ವಿದ್ಯಾರ್ಥಿಗಳಿಗೆ ಪಂಗನಾಮ ಆಗ್ತಕ್ಕಂಥ ನಿಮ್ಮ ಈ ಒಂದು ಪೊಲಿಟಿಕಲ್ ಹಿಡನ್ ಅಜೆಂಡಾ ಇದೆಯಲ್ಲ, ಇದಕ್ಕೆ ನಾನು ಖಂಡಿತವಾಗಿಯೂ ಕೂಡ ನಮ್ಮ ಲಕ್ಷಾಂತರ ವಿದ್ಯಾರ್ಥಿಗಳ ಪರವಾಗಿ ನಿಮಗೆ ಅತ್ಯಂತ ನೇರವಾಗಿರ್ತಕ್ಕಂಥ ಎಚ್ಚರಿಕೆಯನ್ನ ಕೊಡೋದ್ರ ಜೊತೆಯಲ್ಲಿ ನಿಮ್ಮ ಈ ವಿದ್ಯಾರ್ಥಿ ವಿರೋಧಿ ನಡೆಯನ್ನ ಖಂಡಿಸ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮುಂದುವರೆದು ನಮ್ಮ KN ರಾಜಣ್ಣ ಹೇಳಿದಂತ ಕ್ರಾಂತಿ ಖಂಡಿತವಾಗಿಯೂ ಅತ್ಯಂತ ಮೌನದ ರೂಪದಲ್ಲಿ, ದಿವ್ಯ ಮೌನದ ರೂಪದಲ್ಲಿ ಅದು ತುಮಕೂರು ನಗರದಿಂದಲೇ ಪ್ರಾರಂಭವಾಗುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು DK ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾಗಿ ಇನ್ಚಾರ್ಜ್ಗಳಾಗಿ ಬಂದು ಕರ್ನಾಟಕ ರಾಜ್ಯಕ್ಕೆ ಆಗೊಮ್ಮೆ ಈಗೊಮ್ಮೆ ಬಂದು, ಅದು ಬಂದರು ಯಾರ ಮನೆಗೆ? DK ಶಿವಕುಮಾರ್ ಮನೆಗೆ, ಅಥವಾ DK ಶಿವಕುಮಾರ್ ಜೊತೆಯಲ್ಲಿ ಮೀಟಿಂಗ್ ಮಾಡ್ಕೊಂಡು ಹೋಗ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅಂಡ್ KC ವೇಣುಗೋಪಾಲ್, ನಿಮ್ಮೆಲ್ಲರಿಗೂ ಒಂದು ಅತ್ಯುತ್ತಮವಾದ ಸಲಹೆಯನ್ನ ಕೊಡ್ತೇನೆ. ನೀವೇನಾದ್ರೂ ಈ ರಾಜ್ಯದಲ್ಲಿ ಅಹಿಂದ ವರ್ಗದ ನೇತಾರರಾಗಿರ್ತಕ್ಕಂಥ ಸಿದ್ದರಾಮಯ್ಯರವರನ್ನು ಮತ್ತು ಅವ್ರ ಬಣವನ್ನ ವಿರೋಧ ಕಟ್ಕೊಂಡೇನಾದ್ರೂ ಕರ್ನಾಟಕದ ರಾಜಕಾರಣದಲ್ಲಿ ನಿಮ್ಮ ಸ್ವಾರ್ಥಪರವಾಗಿರ್ತಕ್ಕಂಥ ಮತ್ತು ಏನು ಅತಿ ದೊಡ್ಡ ಹಸಿವು ನಿಮ್ಮನ್ನ ಒಂದು ದಾಹದ ರೂಪದಲ್ಲಿ ಕಾಡ್ತಾ ಇದೆ, ನಿಮ್ಮ ಹಸಿವಿಗೋಸ್ಕರ ಕರ್ನಾಟಕದ ರಾಜಕಾರಣವನ್ನ ಮಿಸ್ಯೂಸ್ ಮಾಡಿಕೊಂಡ್ರೆ, ನಿಮ್ಮ ದಾಹಕ್ಕಾಗಿ ಕರ್ನಾಟಕದ ರಾಜಕಾರಣವನ್ನ ಮಿಸ್ ಮಾಡಿಕೊಂಡ್ರೆ, ಕರ್ನಾಟಕದ ಪ್ರಜ್ಞಾವಂತ ಮತದಾರರು ಇಡೀ ಭಾರತದ ರಾಜಕಾರಣದಲ್ಲಿ ಕರ್ನಾಟಕದ ಮತದಾರರಲ್ಲಿರ್ತಕ್ಕಂಥ ಪ್ರಜ್ಞಾವಂತಿಕೆ ಅಂತಕ್ಕಂಥದ್ದು ಇಡೀ ದೇಶದ ಯಾವುದೇ ರಾಜ್ಯದಲ್ಲಿ ನಿಮಗೆ ನೋಡಿದ್ರೂ ಸಿಗಲ್ಲ ಅಂತಕ್ಕಂಥ ಅತ್ಯಂತ ತಾಜಾ ಉದಾಹರಣೆಗಳು ಕೂಡ ಕಳೆದ ಒಂದೆರಡು ದಶಕದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಡೆದೋಗಿದ್ದಾವೆ. SM ಕೃಷ್ಣರವರ ಈ ಮುಖ್ಯಮಂತ್ರಿ ಅಧಿಕಾರ ಸ್ಥಾನಮಾನ ಹುದ್ದೆಗಳು ಪಕ್ಕಕ್ಕೆ ಸರದ ನಂತರ ಕರ್ನಾಟಕ ರಾಜ್ಯದಲ್ಲಿ ಅಂದಿನಿಂದ ಇಂದಿನವರೆಗೂ ಎಷ್ಟು ಜನ ಮುಖ್ಯಮಂತ್ರಿಗಳಾದ್ರು, ಆ ಮುಖ್ಯಮಂತ್ರಿಗಳು ಏನೆಲ್ಲ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟರು ಅಂತ ಸಂದರ್ಭದಲ್ಲಿ ಹೈಕಮಾಂಡ್, ಅದು BJP ಹೈಕಮಾಂಡ್ ಅತ್ಯಂತ ಗುರುತರವಾಗಿರ್ತಕ್ಕಂಥ ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ಒಂದು ಅಪರಾಧವನ್ನ ಮಾಡುವುದರ ಮೂಲಕ, ಎಂತ ಅಪರಾಧ ಅಂದ್ರೆ ಯಡಿಯೂರಪ್ಪರವರನ್ನ ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ದಕ್ಷಿಣ ಭಾರತದಲ್ಲಿ BJPಯ ಸರ್ಕಾರದ ರಚನೆಗೆ ಯಡಿಯೂರಪ್ಪರವರು ಸಂಘಟನೆ ಮಾಡಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರವನ್ನ ಕರ್ನಾಟಕದಲ್ಲಿ ರಚನೆ ಮಾಡ್ತಾರೆ. ಹಿಂದುತ್ವದ ಆಧಾರದಲ್ಲಿ ಇಲ್ಲಿ ಸಂಘಟನೆಗಳಾಗಲ್ಲ ಕರ್ನಾಟಕ ರಾಜ್ಯದಲ್ಲಿ. ಅಂತ ಕಡೆ ಯಡಿಯೂರಪ್ಪರವರು ರಾಜ್ಯದ ಉದ್ದಗಲಕ್ಕೂ ದಶಕಗಳ ಗಟ್ಟಲೆ ತಮ್ಮ ಇಡೀ ಜೀವಮಾನದುದ್ದಕ್ಕೂ ಸಂಘಟನೆಗಳನ್ನ ಮಾಡಿ BJPಯನ್ನು ಅಧಿಕಾರಕ್ಕೆ ತಂದಾಗ ಕೆಲವು ಪಟ್ಟಭದ್ರ ಶಕ್ತಿಗಳು ಯಡಿಯೂರಪ್ಪ ಶೂದ್ರ ಅನ್ನುವ ಕಾರಣಕ್ಕಾಗಿ ಯಡಿಯೂರಪ್ಪರವರನ್ನ ಹೈಕಮಾಂಡಿನ ನಿಶಾನೆಯ ಮೇರೆಗೆ, ಹೈಕಮಾಂಡಿನ ಡೈರೆಕ್ಷನ್ ಮೇರೆಗೆ ಯಡಿಯೂರಪ್ಪರವರನ್ನ ಮಾಜಿ ಮುಖ್ಯಮಂತ್ರಿಗಳನ್ನಾಗುವಂತೆ ನೋಡಿಕೊಳ್ಳಲಾಯಿತು. ಕೊನೆಗೆ ಯಡಿಯೂರಪ್ಪ ಎಷ್ಟು ಸೈಲೆಂಟ್ ಆಗಿದ್ರು, ಎಷ್ಟು ಮೌನವಾಗಿದ್ರು, ಎಷ್ಟು ದಿವ್ಯ ಮೌನವಾಗಿದ್ರು ಕೂಡ ಯಡಿಯೂರಪ್ಪರವರ ಕೋಟಿಗಟ್ಟಲೆ ಅಭಿಮಾನಿಗಳು ಅಲ್ಲಲ್ಲಲ್ಲಲ್ಲಿ BJPನ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸೋಲಿಸಿದ್ರು. ಅಲ್ಲೆಲ್ಲ ಕಾಂಗ್ರೆಸ್ ಗೆದ್ದು ಬಂತು. ಇವತ್ತು ಕಾಂಗ್ರೆಸ್ 2ನೇ ಅವಧಿಗೂ ಕೂಡ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. ಅಷ್ಟೇ ಮತ್ತೊಬ್ಬ ಪ್ರಭಾವಿ ವರ್ಚಸ್ವಿ ಯಾರಾದರೂ ರಾಜಕೀಯ ಧುರೀಣ ಇದ್ರೆ ಅದು ಸಿದ್ದರಾಮಯ್ಯ. ಆ ಸಿದ್ದರಾಮಯ್ಯರವ್ರನ್ನ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಅದು ಯಾರ ಮುಲಾಜಿಗೆ ಒಳಗಾಗಿ, ಯಾವ ರೀತಿಯ ಇನ್ಫಾರ್ಮೇಶನ್ಗಳನ್ನು ಇಟ್ಕೊಂಡು ಅವ್ರನ್ನ ರಾಜೀನಾಮೆಯನ್ನು ತೆಗೆದುಕೊಳ್ತು. ಇವತ್ತು ಸಿದ್ದರಾಮಯ್ಯರವರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಆದರೆ ಸಿದ್ದರಾಮಯ್ಯರವರ ಶಿಷ್ಯರು ಕನಿಷ್ಠ ಪಕ್ಷ 100 ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಕೂಡ ಕಾಂಗ್ರೆಸ್ ಪಕ್ಷವನ್ನ 100,000% ಸೋಲಿಸ್ತಾರೆ. ಅದರಲ್ಲೇ ಎರಡು ಮಾತಿಲ್ಲ. ಅದಕ್ಕೇನಪ್ಪ ಅಂದ್ರೆ ಇಲ್ಲಿ ಕಾಂಗ್ರೆಸ್ ಸೋತೋಗಿ ಇನ್ಯಾರು ಅಧಿಕಾರಕ್ಕೆ ಬರೋದು ಬೇಡ ಅನ್ನೋ ಕಾರಣಕ್ಕೋಸ್ಕರ ಇವಾಗ KN ರಾಜಣ್ಣರವರು ಹೇಳಿರ್ತಕ್ಕಂಥ ಕ್ರಾಂತಿಯನ್ನ ತುಮಕೂರು ನಗರದಿಂದ ನಾವೆಲ್ಲ ಸೇರಿ ಪ್ರಾರಂಭ ಮಾಡುವವರಿದ್ದೇವೆ.
ಒಂದು ಹೊಸ ಪಕ್ಷವನ್ನ ರಚಿಸ್ತೇವೆ, ಆ ಮೂಲಕ ಕಾಂಗ್ರೆಸ್ ಹೈಕಮಾಂಡಿನ ಸೊಕ್ಕನ್ನ ಮುರಿತೇವೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಏನೋ ಒಂದು ಸ್ವಾರ್ಥ ಇದೆ, ಅಧಿಕಾರದ ದಾಹ ಇದೆ, ಅದರ ಸೊಕ್ಕನ್ನು ಕೂಡ ನಾವು ಮುರಿತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಹೇಳೋದ್ರ ಜೊತೆಯಲ್ಲಿ ಇವತ್ತೇನು ಮಾಧ್ಯಮಗಳು ಒಂದು 6 ತಿಂಗಳು ಕೆ ಎನ್ ರಾಜಣ್ಣರವರನ್ನ ಸುತ್ತುವರೆದು ಸ್ವಾಮಿ ಯಾವಾಗ ಕ್ರಾಂತಿ ಮಾಡ್ತೀರಿ, ಸ್ವಾಮಿ ಯಾವಾಗ ಕ್ರಾಂತಿ ಮಾಡ್ತೀರಿ ಅಂತ ಪ್ರಶ್ನೆಗಳನ್ನ ಕೇಳ್ತಿದ್ರಲ್ಲ, ಇವಾಗ ಆ ಕ್ರಾಂತಿ ಮಾಡ್ತಕ್ಕಂಥ ಸಮಯ ಹತ್ರ ಬಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಯಲ್ಲಿ ಖಂಡಿತವಾಗಿಯೂ ಆಗಸ್ಟ್ 15ನೇ ತಾರೀಕಿನ ಒಳಗಡೆ ಒಂದು ಕ್ರಾಂತಿ ಒಂದು ಏನು ಚಿಗುರು ಅಂತಕ್ಕಂಥದ್ದು ಒಡೆಯುತ್ತೆ. ನಾವೆಲ್ಲರೂ ಅದನ್ನ ಕಣ್ಣು ತುಂಬಿಕೊಳ್ತೀವಿ. ಕ್ರಾಂತಿ ಬಂತು, ಕ್ರಾಂತಿ. ಕೆ ಎನ್ ರಾಜಣ್ಣ ಹೇಳಿದ ಕ್ರಾಂತಿ ಬಂತು ಅಂತಕ್ಕಂಥ ಮಾತನ್ನ ನಾನು ಮತ್ತೊಮ್ಮೆ ಹೇಳ್ತಾ, ಖಂಡಿತವಾಗಿಯೂ ಮುಂದಿನ ದಿನದಲ್ಲಿ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ, ಕೆ ಎನ್ ರಾಜಣ್ಣರವರ ನೇತೃತ್ವದಲ್ಲಿ, ಸತೀಶ್ ಜಾರಕಿಹೊಳಿರವರ ನೇತೃತ್ವದಲ್ಲಿ, ಜಮೀರ್ ಅಹಮದ್ ರವರ ನೇತೃತ್ವದಲ್ಲಿ, ಎಂ ಬಿ ಪಾಟೀಲ್ ರವರ ನೇತೃತ್ವದಲ್ಲಿ, ಲಕ್ಷ್ಮೀ ಹೆಬ್ಬಾಳ್ಕರ್ ರವರ ನೇತೃತ್ವದಲ್ಲಿ, ಈಶ್ವರ್ ಖಂಡ್ರೆರವರ ನೇತೃತ್ವದಲ್ಲಿ, ಎಚ್ ಕೆ ಪಾಟೀಲ್ ರವರ ನೇತೃತ್ವದಲ್ಲಿ ಖಂಡಿತವಾಗಿಯೂ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ರಾಂತಿಯನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳೋದ್ರ ಜೊತೆಯಲ್ಲಿ ಈ ಸಂಚಿಕೆಯನ್ನ, ಈ ವರದಿಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ವಂದನೆಗಳೊಂದಿಗೆ ಬ್ರಹ್ಮಾನಂದ ರೆಡ್ಡಿ, ಅಡ್ವೊಕೇಟ್ ಕಮ್ ಜರ್ನಲಿಸ್ಟ್, ಡಿಟೆಕ್ಟಿವ್ ಲೆಜೆಂಡ್ ಯೂಟ್ಯೂಬ್ ಚಾನಲ್. ಇದು ಸತ್ಯ, ನ್ಯಾಯ, ನೀತಿ, ಧರ್ಮಗಳ ಪ್ರತೀಕ. ಜೈ ಹಿಂದ್, ಜೈ ಕರ್ನಾಟಕ ಮಾತಾ ಕಿ ಜೈ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ ಜೈ. ಥ್ಯಾಂಕ್ ಯು ಸೋ ಮಚ್.